ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ. ರಾಮನಗರದಲ್ಲಿ ಅಕ್ರಮ ರೆಸಾರ್ಟ್ಗಳು ತಲೆ ಎತ್ತಿದೆ. ರೆಸಾರ್ಟ್ ಒಂದರ ಅಡ್ವೆಂಚರ್ ಗೇಮ್ಗೆ ಮಹಿಳೆ ಬಲಿಯಾಗಿದ್ದಾಳೆ. ಹಾಗಾಗಿ ಅಧಿಕಾರಿಗಳು ಅಲರ್ಟ್ ಆದ್ರೂ ಎಲ್ಲೆಲ್ಲಿ ಹೋಮ್ ಸ್ಟೇಗಳು ರೆಸಾರ್ಟ್ಗಳು ಅಕ್ರಮವಾಗಿ ತಲೆ ಎತ್ತಿದೆಯೋ ಅದಕ್ಕೆಲ್ಲ ಈಗ ನೋಟಿಸ್ ಕೊಟ್ಟಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರಾಮನಗರದಲ್ಲಿ ಅಕ್ರಮ ಹೋಮ್ ಸ್ಟೇ ರೆಸಾರ್ಟ್ಗಳ ಕಾರುಬಾರು. ಜಿಲ್ಲೆಯಲ್ಲಿವೆ 30ಕ್ಕೂ ಹೆಚ್ಚು ಅಕ್ರಮ ರೆಸಾರ್ಟ್ ಹೋಮ್ ಸ್ಟೇಗಳು. ಬೆಂಗಳೂರಿನ ಕೂಗಳತೆ ದೂರದಲ್ಲಿರೋ ರಾಮನಗರ ಜಿಲ್ಲೆಗೆ ದಾಂಗುಡಿ ಇಡುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸಿ ಪ್ರವಾಸಿಗರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸಲು ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಉತ್ತೇಜನ ನೀಡಿದ್ರೂ ಮಾಲೀಕರು ಕ್ಯಾರೆ ಅಂತಿಲ್ಲ. ಹೌದು, ಒಂದು ವಾರದ ಹಿಂದೆ ಹಾರೋಹಳ್ಳಿ ರೆಸಾರ್ಟ್ ಒಂದರಲ್ಲಿ ಜೀಪ್ ಲೈನ್ ಆಡುವ ವೇಳೆ ತಂತಿ ತುಂಡಾಗಿ ಓರ್ವ ಮಹಿಳೆ ಸಾವನ್ನಪ್ಪಿದ್ರು. ಇದರಿಂದ ಎಚ್ಚೆತ್ತ ಜಿಲ್ಲಾಡಳಿತ ಅಕ್ರಮ ರೆಸಾರ್ಟ್ಗಳ ವಿರುದ್ಧ ಕಾರ್ಯಾಚರಣೆಗೆ ಇಳಿದಿದೆ. ಈಗ ನಮ್ಮ ಡಿಸ್ಟಿಕ್ಕಲ್ಲಿ ಏನು ಆ ಜಂಗಲ್ ಟ್ರೈಬಲ್ಲಿ ಇನ್ಸಿಡೆಂಟ್ ಆಯಿತು, ಅದು ನಡಿಬಾರ್ದಾಗಿತ್ತು, ಅದು ನಡೆದೋಗಿದೆ. ಯಾಕೆಂದರೆ ಅವರಿಗೆ ನಾವು ಮುಂಚೆನೇ ಹೋಗಿ ನೋಟಿಸ್ ಕೂಡ ಕೊಟ್ಟಿದ್ವಿ, ಸ್ಟಾಪ್ ಮಾಡೋಕ್ಕೆ ಕೂಡ ಹೇಳಿದ್ವಿ. ಸೊ ಅವನಾದರೂ ಕಂಟಿನ್ಯೂ ಮಾಡಿ ಈ ಥರ ಇನ್ಸಿಡೆಂಟ್ ಆಗಿದೆ. ಈ ಇನ್ಸಿಡೆಂಟ್ ಆದಾಗಿಂದ ನಮ್ಮ ಏನು ಈ ಪ್ರವಾಸೋದ್ಯಮ ಇಲಾಖೆ ಸಮಿತಿ ಏನಿದೆ, ನಮ್ಮ ಡಿ ಸಿ ಸಾಹೇಬ್ರ ಅಂಡರಲ್ಲಿ ಒಂದು ಮೀಟಿಂಗ್ ಮಾಡಿ ಏನು ಈ ಥರ ಅಂದರೆ ವಿತೌಟ್ ಪರ್ಮಿಷನ್ನು ಮತ್ತು ಇಲ್ಲೀಗಲ್ ಅಂತ ಅಂದರೆ ಯಾವುದೇ ಅನುಮತಿ ಇಲ್ಲದೆ ಮಾಡ್ತಾ ಇರ್ತಕ್ಕಂಥವನ್ನ ಗುರುತಿಸಿ ಅವ್ರಿಗೆ ಲೀಗಲ್ ಮಾಡ್ಕೊಳ್ಳಿಕ್ಕೆ ಜೀಪ್ ಲೈನ್, ಸ್ವಿಮ್ಮಿಂಗ್, ಸ್ಪೀಡ್ ಬೋಟ್ ಸೇರಿ ಸಾಹಸ ಕ್ರೀಡೆ ನಡೆಸಲು ನುರಿತ ಗೈಡ್ಗಳಿರಬೇಕು, ಅವರಿಗೆ ಟ್ರೈನಿಂಗ್ ಇರಬೇಕು. ಆದರೆ ಇದ್ಯಾವುದೇ ನಿಯಮಗಳನ್ನು ರೆಸಾರ್ಟ್ ಮಾಲೀಕರು ಪಾಲಿಸ್ತಿಲ್ಲ. ಜಿಲ್ಲೆಯಲ್ಲಿ ಮೇಲ್ನೋಟಕ್ಕೆ 30ಕ್ಕೂ ಹೆಚ್ಚು ಹೋಮ್ ಸ್ಟೇಗಳು ಅನುಮತಿ ಪಡೆದಿಲ್ಲ. ನೋಟಿಸ್ ಅಸ್ತ್ರ ಪ್ರಯೋಗಿಸಿರೋ ಅಧಿಕಾರಿಗಳು ನೋಟಿಸ್ಗೆ ಉತ್ತರ ನೀಡದಿದ್ರೆ ಕ್ಲೋಸ್ ಮಾಡಿಸುವ ಎಚ್ಚರಿಕೆ ನೀಡಿದ್ದಾರೆ. ಅಂದರೆ ಏನು ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಅನುಮತಿ ತಗೊಂಡು ಪಡೀಲಿಕ್ಕೆ ನಾವು ಒಂದು ಕ್ರಮವನ್ನು ಜರುಗಿಸಿದ್ದೀವಿ. ಈಗ ನಮಗೆ ಗೊತ್ತಿರೋ ಥರ ಒಂದು 32 ಹೋಮ್ ಸ್ಟೇ ರೆಸಾರ್ಟ್ಸ್ಗಳು, ಅಂದರೆ 32 ಹೋಮ್ ಸ್ಟೇಗಳು ಸೊ ಇಲ್ಲಿಗಲಾಗಿ ಯಾವುದೇ ಅನುಮತಿ ತಗೊಳ್ಳದೆ ನಡೆಸ್ತಾ ಇದ್ದಾರೆ. ಸೊ ಅದ್ರ ಸಂಬಂಧ ನಾವು ಸುಮಾರು 2 ಡೇಸಿಂದ ಒಂದು 15 ಹೋಮ್ ಸ್ಟೇಗಳಿಗೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಮತ್ತು ಸ್ಟಾಪ್ ಮಾಡೋಕ್ಕೆ ಕೂಡ ಹೇಳಿದ್ದೀವಿ. ನಮ್ಮ ಉದ್ದೇಶ ಅವ್ರನ್ನ ಮುಚ್ಚಿಸ್ಬೇಕಂತ ಏನಲ್ಲ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಲೀಗಲಾಗಿ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶ. ಪ್ರವಾಸಿಗರನ್ನ ಆಕರ್ಷಿಸಲು ಮನೋರಂಜನೆ, ಎಂಟರ್ಟೈನ್ಮೆಂಟ್ ನೀಡಬೇಕಾದ ರೆಸಾರ್ಟ್ಗಳು ಕಾನೂನು ಬಾಹಿರವಾಗಿ ಕಾರ್ಯನಿರ್ವಹಿಸುತ್ತಿವೆ. ಪ್ರವಾಸೋದ್ಯಮ ಇಲಾಖೆ ಮಾಲೀಕರಿಗೆ ಬಿಸಿ ಮುಟ್ಟಿಸುತ್ತಾ ಕಾಯ್ದು ನೋಡಬೇಕಿದೆ. ಮಹಾದೇವ ಸ್ವಾಮಿ ಕುರುನೆಗಾಲ, ರಿಪಬ್ಲಿಕ್ ಕನ್ನಡ, ರಾಮನಗರ. ಮಿನರಲ್ ವಾಟರ್ ಕುಡಿಯುವ ಗ್ರಾಹಕರೇ ಎಚ್ಚರವಾಗಿರಿ. ನಿಮಗೆ ಗೊತ್ತಿಲ್ಲದ ಹಾಗೆ ಕುಡಿಯುವ ಬಾಟಲ್ನಲ್ಲಿ ಕ್ರಿಮಿಗಳು ಬಿದ್ದಿರುತ್ತೆ. ಪ್ರಸಿದ್ಧ ವಾಟರ್ ಕಂಪನಿಯೊಂದು ಪ್ಯಾಕ್ ಮಾಡಿರುವ ಬಾಟಲ್ನಲ್ಲೇ ಜಿರಳೆ ಒಂದು ಪತ್ತೆಯಾಗಿದೆ. ಹಾಗಾಗಿ ಗ್ರಾಹಕರೇ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಈ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಯಾದಗಿರಿ ಜಿಲ್ಲೆ ಶಹಾಪುರ ಪಟ್ಟಣದ ಹೋಟೆಲ್ ಮಿನರಲ್ ವಾಟರ್ ಬಾಟಲ್ನಲ್ಲಿ ಜಿರಳೆ ಪತ್ತೆಯಾಗಿದೆ. ಹೋಟೆಲ್ನಲ್ಲಿ ಗ್ರಾಹಕನೊಬ್ಬ ಖರೀದಿಸಿದ್ದ ಕಂಪನಿಯೊಂದರ ವಾಟರ್ ಬಾಟಲ್ನಲ್ಲಿ ಜಿರಳೆ ಕಂಡು ಶಾಕ್ ಆಗಿದ್ದಾರೆ. ಹೋಟೆಲ್ ಸಿಬ್ಬಂದಿಗೆ ತರಾಟೆಗೆ ತೆಗೆದುಕೊಂಡಿದ್ದಾನೆ. ಇನ್ನು ಮಿನರಲ್ ವಾಟರ್ನಲ್ಲಿ ಜಿರಳೆ ಪತ್ತೆ ವಿಚಾರ ಬೆಳಕಿಗೆ ಬರ್ತಿದ್ದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಹೋಟೆಲ್ಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಗ್ರಾಹಕರ ದೂರಿನ ಅನ್ವಯ ಮಹಾರಾಷ್ಟ್ರದ ಸೊಲ್ಲಾಪುರ ಮೂಲದ ವಾಟರ್ ಡಿಸ್ಟ್ರಿಬ್ಯೂಟರ್ ವಿರುದ್ಧ ಕೇಸ್ ದಾಖಲಾಗಿದೆ. ನೀರು ಕೊಟ್ಟಿದ್ದೀವಿ ಸರ್, ಇಲ್ಲಿ ಒಂದು ಶಾಪ್ಗೆ ಶಾಂತ ಹೋಟ್ಲ್ ಅಂತೇಳಿ. ಅವ್ರ ಹೋಟ್ಲದಲ್ಲಿ
ಅವ್ರ ಹೋಟ್ಲಲ್ಲಿ ಜಿರಳೆ ಬಂದಿದೆ ಅಂತ ಕಂಪ್ಲೇಂಟ್ ಬಂತು ನಮಗೆ. ಬಂದಿದೆ ಕಂಪ್ಲೇಂಟು. ವಿಡಿಯೋ ನೋಡಿರಿ? ಹಾಂ ಸರ್, ಕಂಪ್ಲೇಂಟ್ ವಿಡಿಯೋ ಬಂದಿದೆ. ನಮ್ಗೆ ಬಾಟಲ್ ನೋಡಿಲ್ಲ ಸರ್. ನಾವು ಯಾವುದೇ ರೀತಿ ನಮ್ಮ ಹತ್ರ ಬಾಟಲ್ ಬಂದಿಲ್ಲ. ವಿಡಿಯೋಗಳು ಕಳಿಸಿದ್ದಾರೆ. ರವಾನೆ ನಮ್ಗೆ ವಿಡಿಯೋ ಮಾಡಿದ್ದಾರೆ, ಕಳಿಸಿದ್ದಾರೆ. ವಿಡಿಯೋ ನೋಡಿದ್ದೀವಿ. ಜಿರಳೆ ಇದೆ ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಅದು ಏನೋ ನಮ್ಗೆ ಗೊತ್ತಿಲ್ಲ ಸರ್. ಓಪನ್ ಮಾಡಿಲ್ಲ, ಜಿರಳೆ ಇದೆ. ನನ್ನ ಬಾಟಲ್ ನಾವು ಓಪನ್ ಮಾಡಿಲ್ಲ ಸರ್. ಅವ್ರಿಗೆ ಗೊತ್ತು. ನಮ್ಗೆ ಬರೀ ವಿಡಿಯೋ ಮಾತ್ರ ಬಂದಿದೆ. ಏನೇ ಆಗ್ಲಿ ವಾಟರ್ ಬಾಟಲ್ನಲ್ಲಿ ಜಿರಲೆ ಕಂಡು ಗ್ರಾಹಕರು ಶಾಕ್ ಆಗಿರೋದಂತೂ ನಿಜ.